ವೆಲ್ಕಮ್ ಫ್ರೆಂಡ್ಸ್. ಸಿಂಪ್ಲಿಫಿಕೇಶನ್ ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ನೋಡೋಣ ಹೇಗೆ ಸಾಲ್ವ್ ಮಾಡೋದು ಅಂತ. ಈ ಥರ ನಿಮಗೆ ರೂಟ್ಸ್ಗಳದ್ದು ಪ್ರಾಬ್ಲಮ್ ಕೊಟ್ಬಿಟ್ಟು ಸಾಲ್ವ್ ಮಾಡ್ಲಿಕ್ಕೆ ಕೇಳ್ತಾರೆ, ವ್ಯಾಲ್ಯೂ ಏನು ಅನ್ನೋದನ್ನ. ಅಗೈನ್ ಇದು ನೋಡಿದ ತಕ್ಷಣ ನಮಗೂ ಅನ್ಸುತ್ತೆ ಹೇಗಪ್ಪ ಸಾಲ್ವ್ ಮಾಡೋದು, ಕಷ್ಟ ಅನ್ಸುತ್ತೆ. ಆದರೆ ಒಂದು ಶಾರ್ಟ್ ಟೆಕ್ನಿಕ್ ಇದೆ, ಏನಿಲ್ಲ. ಈ ಒಳಗೆ ಕೊಟ್ಟಿರೋ ನಂಬರ್ನ ಬರ್ಕೊಳ್ಳಿ 7. ಎಷ್ಟು ಟೈಮ್ಸ್ ಅಂದರೆ ಎಷ್ಟು ಸರಿ ಇಲ್ಲಿ ರೂಟ್ನ ಕೊಟ್ಟಿದ್ದಾರೆ ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳಿ, ಅಥವಾ ಕೌಂಟ್ ಮಾಡ್ಕೊಳ್ಳಿ. 1 2 3 4 ಆ್ಯಂಡ್ 5. ಸೊ 5 ರೂಟ್ಸ್ ಕೊಟ್ಟಿದ್ದಾರೆ. ಅದಕ್ಕೇನು ಮಾಡಿ, ಎಷ್ಟು ಸರಿ ರೂಟ್ ಕೊಟ್ಟಿದ್ದಾರೆ ಅದನ್ನ 2 to the power of 5 ಅಂದರೆ 2 to the power of ಎಷ್ಟು ರೂಟ್ಸ್ ಇದೆಯೋ ಅಷ್ಟು. ನ್ಯೂಮರೇಟರ್ ಅಷ್ಟೇ 2 to the power of 5 - 1 ಅಂತ ಬರ್ಕೊಳ್ಳಿ. ಸೊ 2 to the power of 5 ಅಂದರೆ ಏನು, 2ನ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಅಂತ. 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 2 4 4 8 8 2 16 16 32. 2 2 4 4 2 8 8 2 16 16 2 32. ಸೊ 7 to the power of 32. ಇಲ್ಲಿ 2 to the power of 5 is again 32 - 1. ಸೊ ಆದರೆ 31/32 ಆಗುತ್ತೆ. ಸೊ ಆನ್ಸರ್ ಬಂದು 7 to the power of 31/32. ಇಷ್ಟು ಸಿಂಪಲ್ ಆಗಿ ಇದನ್ನು ಸಾಲ್ವ್ ಮಾಡ್ಬೋದು. ಅದೇ ಥರ ನೀವು ಎರಡನೇ ಪ್ರಾಬ್ಲಮ್ನ ಟ್ರೈ ಮಾಡಿ, ಆನ್ಸರ್ ಏನು ಬರುತ್ತೋ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಥ್ಯಾಂಕ್ ಯು.